ತಿಮ್ಮಪ್ಪನ ಲಡ್ಡು ವಿಚಾರವನ್ನ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳ ಸಮೇತ ವಿವರಿಸ್ತಾ ಹೋಗ್ತೀವಿ. ಈ ಗಮನಿಸೋಣ, ಶಾಸಕ ಮುನಿರತ್ನ ಅರೆಸ್ಟ್. ಶಾಸಕ ಮುನಿರತ್ನ ಇವತ್ತು ಮತ್ತೊಮ್ಮೆ ಬೆಳಗ್ಗೆ ಅರೆಸ್ಟ್ ಆಗಿದ್ದಾರೆ. ಜಾತಿ ನಿಂದನೆ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದವರು ಜಾಮೀನು ಮೇಲೆ ಹೊರಗೆ ಬಂದು ಅದಾದ ಬೆನ್ನಲ್ಲೇ ಇದೀಗ ಅತ್ಯಾಚಾರದ ಪ್ರಕರಣದಲ್ಲಿ ಮತ್ತೆ ಅಂಧರಾಗಿದ್ದಾರೆ ಮುನಿರತ್ನ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳೋಕೆ ಸಿಗ್ತಾ ಇದೆ. ಸೆರೆವಾಸದಿಂದ ಶಾಸಕ ಮುನಿರತ್ನಗೆ ಸದ್ಯಕ್ಕೆ ಮುಕ್ತಿ ಸಿಗೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಾತಿನಿಂದ ಕಾಂಗ್ರೆಸ್ಗೆ, ಮುನಿರತ್ನ ಅವರದ್ದೇ ಮಾತಿನಿಂದ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ವರ, ಬಿಜೆಪಿ ಪಾಲಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ ಮುನಿರತ್ನ ಅವರ ಪ್ರಕರಣ. ಕಾನೂನಾತ್ಮಕವಾಗಿ ಕ್ರಮ ಒಂದು ಕಡೆ ಆಗ್ತಾ ಇದ್ರೆ, ರಾಜಕೀಯವಾಗಿ ಈ ಘಟನೆ ಮುನಿರತ್ನ ಅವರದ್ದು ಅಂತ ಹೇಳಲಾಗ್ತಾ ಇರುವ ಆಡಿಯೋ, ಅದರಲ್ಲಿರುವ ಸಂಭಾಷಣೆ, ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವ ಎರಡೆರಡು ಅತ್ಯಂತ ಗಂಭೀರವಾದ ಆರೋಪ ಪ್ರಕರಣಗಳು, ಕಾಂಗ್ರೆಸ್ ಪಾಲಿಗೆ ಮುನಿರತ್ನ ಹೇಳಿಕೆ ವರವಾಗುತ್ತೋ ಅನ್ನೋ ಅನುಮಾನ ಬಿಜೆಪಿ ಪಾಳ್ಯದಲ್ಲಿ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಒಮ್ಮತದ ಧ್ವಜ ಹಾರಿಸಿದ್ದಾರೆ ಒಕ್ಕಲಿಗ ನಾಯಕರು. ಮುನಿರತ್ನ ವಿರುದ್ಧ, ಬಿಜೆಪಿ ವಿರುದ್ಧ ಸಮರ ಸಾರಿದ್ದಾರೆ. ಈ ಪಾಲಿಟಿಕ್ಸ್ ಎಲ್ಲಿಗೆ ಹೋಗ್ಮುಟ್ಟುತ್ತೆ? ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲ ಸೇರಿ ಇವತ್ತು ಮಾಡಿರುವ ಸಭೆ, ಮುಖ್ಯಮಂತ್ರಿಗಳಿಗೆ ಮನವಿ, ಚನ್ನಪಟ್ಟಣ ಎಲೆಕ್ಷನ್ವರೆಗೂ ಕೂಡ ಲಿಂಕ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಆದ ಬೆಳವಣಿಗೆ, ಇದರ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಒಕ್ಕಲಿಗರ ಒಮ್ಮತದ ಮಂತ್ರ, ಬಿಜೆಪಿಯ ಮುನಿ, ಕಾಂಗ್ರೆಸ್ಗೆ ರತ್ನ. ಬಿಜೆಪಿ ವಿರುದ್ಧ ಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಸೇಡು ತೀರಿಸಿಕೊಳ್ಳಲು ಅಣಿಯಾಗಿದೆ. ಮುನಿರತ್ನ ಬೆನ್ನಿಗೆ ನಿಂತ ನಾಯಕರ ವಿರುದ್ಧ ಒಕ್ಕಲಿಗ, ದಲಿತ ಸಮುದಾಯವನ್ನ ಎತ್ತಿ ಕಟ್ಟಲು ಸ್ಕೆಚ್ ರೆಡಿಯಾಗಿದೆ. ಹೌದು, ಇತ್ತೀಚೆಗೆ ನಡೆದ ಒಕ್ಕಲಿಗ ಸಮಾಜದ ಶಾಸಕರು, ಮುಖಂಡರ ಸಭೆಯಲ್ಲಿ ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಮುನಿರತ್ನ ಜಾತಿ ನಿಂದನೆ ವಿಚಾರ ಇಲ್ಲಿ ದಾಳವಾಗಿದೆ. ಬಿಜೆಪಿ ಒಕ್ಕಲಿಗ ನಾಯಕ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮ ಸಮುದಾಯದ ಬಗ್ಗೆ ಮಾತನಾಡಿದ ಮುನಿರತ್ನ ಪರ ಮಾತನಾಡುತ್ತಿದ್ದಾರೆ. ಮುನಿರತ್ನ ಅವರು ಮಾಡಿದ್ದು ನಮಗೆ ಅತ್ಯಂತ, ನಮ್ಮೆಲ್ರಿಗೂ ಬೇಸರ ಆಗಿರೋದು, ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು ಸಿಟಿ ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ್ರು ಇವರು 3 ಜನ ಅವ್ರ ಪರವಾಗಿ ನಿಂತದ್ದು ನಮಗೆ ಭಾಳ ತಲೆಬಗ್ಸುವಂಥ ಕೆಲಸ. ಅದಕ್ಕೋಸ್ಕರ ಅದು ಖಂಡನೀಯ. ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು, ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಮತ್ತು ಸಿಟಿ ರವಿ ಅಂತ ಹೇಳಿ ನಾವು ಹೇಳಿದ್ದೀವಿ. ಅಸಲಿಗೆ ಒಕ್ಕಲಿಗ ಸಮುದಾಯದಿಂದ ಇವರು ನಾಯಕರಾಗಿದ್ದು ಬಿಜೆಪಿಯಿಂದ ಅಲ್ಲ, ಒಕ್ಕಲಿಗ ಕೋಟಾದಡಿಯೇ ಸಚಿವ ಸ್ಥಾನ ಪಡೆದ್ರು. ಇಲ್ಲದಿದ್ರೆ ಇವರಿಗೆ ಸಚಿವರಾಗೋ ಯಾವ ಅರ್ಹತೆಯೂ ಇಲ್ಲ. ಈ ಮಧ್ಯೆ ಕೇಂದ್ರ ಸಚಿವರಾಗಿರೋ ಎಚ್.ಡಿ. ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಆದಿ ಚುಂಚನಗಿರಿ ಶ್ರೀಗಳೇ ಮಾತನಾಡಿದ್ರು, ಈ ಒಕ್ಕಲಿಗ ನಾಯಕರು ಮಾತನಾಡಿಲ್ಲ. ಸದ್ಯ ಒಕ್ಕಲಿಗ ಅಸ್ತ್ರವನ್ನೇ ಪ್ರಬಲವಾಗಿ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ. ಅಲ್ಲದೆ ಹಳೆ ಮೈಸೂರಿನಲ್ಲಿ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಸ್ತ್ರವಾಗಿ ಬಳಸಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿಕೊಳ್ತಿದೆ. ಈ ಪಾಲಿಟಿಕ್ಸ್ ಇನ್ನು ಅದೆಲ್ಲಿಗೆ ಹೋಗ್ಮುಟ್ಟುತ್ತೋ ಏನು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯವಾಗಿ ಅಂತೂ ಮುನಿರತ್ನ ಪ್ರಕರಣ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಮುನಿರತ್ನ ಅವ್ರ ಮುಂದಿರೋ ದಾರಿ ಏನು ಗಮನಿಸ್ತಾ ಹೋಗೋಣ. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ, ಆದರೂ ಕೂಡ ಸಂಕಷ್ಟ ಮುಂದುವರೆದಿದೆ. ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನ ಮತ್ತೊಮ್ಮೆ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇವತ್ತು ವೈದ್ಯಕೀಯ ತಪಾಸಣೆ ಕೂಡ ಆಗಿದೆ. ಇಷ್ಟೆಲ್ಲದರ ನಡುವೆ ಶಾಸಕರನ್ನ ಕಸ್ಟಡಿಗೆ ಪಡೆಯೋಕೆ ಕಗ್ಗಲೀಪುರ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲು ಶಾಸಕ ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆದು ನಂತರದಲ್ಲಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾದ ವಿಚಾರಣೆಯನ್ನ ನಡೆಸಲಿದ್ದಾರೆ ಕಗ್ಗಲೀಪುರ ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ. ಈ ಪ್ರಕರಣದಲ್ಲಿ, ಈಗ ಹಳೆ ಪ್ರಕರಣದಲ್ಲಿ ಅಂದ್ರೆ ಮೊದಲು ರಿಜಿಸ್ಟರ್ ಆಗಿದ್ದ ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ತು, ಆದರೆ ಅತ್ಯಾಚಾರ ಪ್ರಕರಣ ಗಂಭೀರವಾದ ಆರೋಪ ಇದೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳುವ ಆಪ್ಷನ್ ಇದೆ. ಆದರೆ
ಸದ್ಯಕ್ಕೆ ಪೊಲೀಸರ ಪ್ಲಾನ್ ಅನ್ನ ಗಮನಿಸಿದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ, ಅದಕ್ಕೆ ಮನವಿಯನ್ನ ಮಾಡೋದಿಲ್ಲ, ಬದಲಾಗಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕು, ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತ ಹೇಳೇನೆ ಪೊಲೀಸರು ಮನವಿ ಮಾಡೋ ಸಾಧ್ಯತೆ ಇದೆ. ಕಸ್ಟಡಿ ಅವಧಿ ಮುಗಿದ ನಂತರವಷ್ಟೇ ಅರ್ಜಿ ಸಲ್ಲಿಕೆಗೆ ಅವಕಾಶ. ಇದರ ಜೊತೆಗೆ ಬೇರೆ ಕೇಸ್ ದಾಖಲಾಗುವ ಆತಂಕ ಕೂಡ ತಪ್ಪಿಲ್ಲ. ಒಂದಾದ ನಂತರದಲ್ಲಿ ಒಂದು ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಇನ್ಫ್ಯಾಕ್ಟ್ ದೂರುದಾರರೇ ಹೇಳ್ತಾ ಇರೋ ಪ್ರಕಾರ, ಈ ಅಟ್ರಾಸಿಟಿ ಕೇಸ್ನಲ್ಲಿ ಯಾರು ದೂರನ್ನ ಹಾಕಿದ್ರು ಅವರೇ ಹೇಳ್ತಿರುವ ಪ್ರಕಾರ ಮುನಿರತ್ನ ಅವರ ವಿರುದ್ಧವಾಗಿ ಇನ್ನಷ್ಟು ಸಾಕ್ಷ್ಯಾಧಾರಗಳಿದೆ, ಹಾಗಾಗೇನೆ ಮತ್ತಷ್ಟು ಕೇಸ್ಗಳೇನಾದರೂ ದಾಖಲಾಗುತ್ತಾ ಅನ್ನೋ ಆತಂಕ ಕೂಡ ಮುನಿರತ್ನ ಅವರಿಗೆ ಕಾಡ್ತಲೇ ಇದೆ. ನಿರೀಕ್ಷಣಾ ಜಾಮೀನು ಪಡೆಯೋದು ಕೂಡ ಅನಿವಾರ್ಯ ಆಗಿದೆ. ಈ ಮಧ್ಯೆ ಮುನಿರತ್ನ ಅವರ ಹಿಂದೆ ಬಂಡೆ ಕೈವಾಡ ಇದೆ. ಮುನಿರತ್ನ ಅವರು ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಎರಡೆರಡು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇರೋದ್ರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಅವರ ಆರೋಪ ಈ ರೀತಿ. ತಿಮ್ಮಪ್ಪನ ಲಡ್ಡು ವಿಚಾರವನ್ನ ಇವತ್ತು ಇಡೀ ದಿನ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳ ಸಮೇತ ವಿವರಿಸ್ತಾ ಹೋಗ್ತೀವಿ. ಈ ಗಮನಿಸೋಣ, ಶಾಸಕ ಮುನಿರತ್ನ ಅರೆಸ್ಟ್. ಶಾಸಕ ಮುನಿರತ್ನ ಇವತ್ತು ಮತ್ತೊಮ್ಮೆ ಬೆಳಗ್ಗೆ ಅರೆಸ್ಟ್ ಆಗಿದ್ದಾರೆ. ಜಾತಿ ನಿಂದನೆ ಆರೋಪದ ಮೇಲೆ ಅರೆಸ್ಟ್ ಆಗಿದ್ದವರು ಜಾಮೀನ್ ಮೇಲೆ ಹೊರಗೆ ಬಂದು ಅದಾದ ಬೆನ್ನಲ್ಲೇ ಇದೀಗ ಅತ್ಯಾಚಾರದ ಪ್ರಕರಣದಲ್ಲಿ ಮತ್ತೆ ಅಂಧರಾಗಿದ್ದಾರೆ ಮುನಿರತ್ನ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಸಾಲು ಸಾಲು ಆರೋಪಗಳು ಕೇಳೋಕೆ ಸಿಗ್ತಾ ಇದೆ. ಸೆರೆವಾಸದಿಂದ ಶಾಸಕ ಮುನಿರತ್ನಗೆ ಸದ್ಯಕ್ಕೆ ಮುಕ್ತಿ ಸಿಗೋ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಮಾತಿನಿಂದ ಕಾಂಗ್ರೆಸ್ಗೆ, ಮುನಿರತ್ನ ಅವರದ್ದೇ ಮಾತಿನಿಂದ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ವರ, ಬಿಜೆಪಿ ಪಾಲಿಗೆ ಶಾಪವಾಗಿ ಪರಿಣಮಿಸ್ತಾ ಇದೆ ಮುನಿರತ್ನ ಅವರ ಪ್ರಕರಣ. ಕಾನೂನಾತ್ಮಕವಾಗಿ ಕ್ರಮ ಒಂದು ಕಡೆ ಆಗ್ತಾ ಇದ್ರೆ, ರಾಜಕೀಯವಾಗಿ ಈ ಘಟನೆ ಮುನಿರತ್ನ ಅವರದ್ದು ಅಂತ ಹೇಳಲಾಗ್ತಾ ಇರುವ ಆಡಿಯೋ, ಅದರಲ್ಲಿರುವ ಸಂಭಾಷಣೆ, ಮುನಿರತ್ನ ಅವರ ವಿರುದ್ಧ ದಾಖಲಾಗಿರುವ ಎರಡೆರಡು ಅತ್ಯಂತ ಗಂಭೀರವಾದ ಆರೋಪ ಪ್ರಕರಣಗಳು, ಕಾಂಗ್ರೆಸ್ ಪಾಲಿಗೆ ಮುನಿರತ್ನ ಹೇಳಿಕೆ ವರವಾಗುತ್ತೋ ಅನ್ನೋ ಅನುಮಾನ ಬಿಜೆಪಿ ಪಾಳ್ಯದಲ್ಲಿ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಒಮ್ಮತದ ಧ್ವಜ ಹಾರಿಸಿದ್ದಾರೆ ಒಕ್ಕಲಿಗ ನಾಯಕರು. ಮುನಿರತ್ನ ವಿರುದ್ಧ, ಬಿಜೆಪಿ ವಿರುದ್ಧ ಸಮರ ಸಾರಿದ್ದಾರೆ. ಈ ಪಾಲಿಟಿಕ್ಸ್ ಎಲ್ಲಿಗೆ ಹೋಗ್ಮುಟ್ಟುತ್ತೆ? ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲ ಸೇರಿ ಇವತ್ತು ಮಾಡಿರುವ ಸಭೆ, ಮುಖ್ಯಮಂತ್ರಿಗಳಿಗೆ ಮನವಿ, ಚನ್ನಪಟ್ಟಣ ಎಲೆಕ್ಷನ್ವರೆಗೂ ಕೂಡ ಲಿಂಕ್ಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಆದ ಬೆಳವಣಿಗೆ, ಇದರ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯದಲ್ಲಿ ಒಕ್ಕಲಿಗರ ಒಮ್ಮತದ ಮಂತ್ರ, ಬಿಜೆಪಿಯ ಮುನಿ, ಕಾಂಗ್ರೆಸ್ಗೆ ರತ್ನ. ಬಿಜೆಪಿ ವಿರುದ್ಧ ಜಿದ್ದಿಗೆ ಬಿದ್ದ ಕಾಂಗ್ರೆಸ್ ಸೇಡು ತೀರಿಸಿಕೊಳ್ಳಲು ಅಣಿಯಾಗಿದೆ. ಮುನಿರತ್ನ ಬೆನ್ನಿಗೆ ನಿಂತ ನಾಯಕರ ವಿರುದ್ಧ ಒಕ್ಕಲಿಗ, ದಲಿತ ಸಮುದಾಯವನ್ನ ಎತ್ತಿ ಕಟ್ಟಲು ಸ್ಕೆಚ್ ರೆಡಿಯಾಗಿದೆ. ಹೌದು, ಇತ್ತೀಚೆಗೆ ನಡೆದ ಒಕ್ಕಲಿಗ ಸಮಾಜದ ಶಾಸಕರು, ಮುಖಂಡರ ಸಭೆಯಲ್ಲಿ ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಮುನಿರತ್ನ ಜಾತಿ ನಿಂದನೆ ವಿಚಾರ ಇಲ್ಲಿ ದಾಳವಾಗಿದೆ. ಬಿಜೆಪಿ ಒಕ್ಕಲಿಗ ನಾಯಕ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನಮ್ಮ ಸಮುದಾಯದ ಬಗ್ಗೆ ಮಾತನಾಡಿದ ಮುನಿರತ್ನ ಪರ ಮಾತನಾಡುತ್ತಿದ್ದಾರೆ. ಮುನಿರತ್ನ ಅವರು ಮಾಡಿದ್ದು ನಮಗೆ ಅತ್ಯಂತ ನಮ್ಮೆಲ್ರಿಗೂ ಬೇಸರ ಆಗಿರೋದು, ಕುಮಾರಸ್ವಾಮಿ ಮತ್ತು ಅಶೋಕರು ಮತ್ತು ಸಿಟಿ ರವಿ ಅವ್ರ ಪರವಾಗಿ ನಿಂತರಲ್ಲ, ಅದು ಭಾಳ ಸಮಾಜದ ಇಷ್ಟು ದಲಿತರ ಬಗ್ಗೆ, ಒಕ್ಕಲಿಗ ಹೆಣ್ಣುಮಕ್ಕಳ ಬಗ್ಗೆ ಮಾತನಾಡಿದ್ರು ಇವರು 3 ಜನ ಅವ್ರ ಪರವಾಗಿ ನಿಂತದ್ದು ನಮಗೆ ಭಾಳ ತಲೆಬಗ್ಸುವಂಥ ಕೆಲಸ. ಅದಕ್ಕೋಸ್ಕರ ಅದು ಖಂಡನೀಯ. ಸೊ ಇವರು ಸಮಾಜದ ಕ್ಷಮೆಯನ್ನು ಕೇಳಬೇಕು, ಕುಮಾರಸ್ವಾಮಿ ಅವರು ಮತ್ತು ಅಶೋಕ್ ಮತ್ತು ಸಿಟಿ ರವಿ ಅಂತ ಹೇಳಿ ನಾವು ಹೇಳಿದ್ದೀವಿ. ಅಸಲಿಗೆ ಒಕ್ಕಲಿಗ ಸಮುದಾಯದಿಂದ ಇವರು ನಾಯಕರಾಗಿದ್ದು ಬಿಜೆಪಿಯಿಂದ ಅಲ್ಲ, ಒಕ್ಕಲಿಗ ಕೋಟಾದಡಿಯೇ ಸಚಿವ ಸ್ಥಾನ ಪಡೆದ್ರು. ಇಲ್ಲದಿದ್ರೆ ಇವರಿಗೆ ಸಚಿವರಾಗೋ ಯಾವ ಅರ್ಹತೆಯೂ ಇಲ್ಲ. ಈ ಮಧ್ಯೆ ಕೇಂದ್ರ ಸಚಿವರಾಗಿರೋ ಎಚ್.ಡಿ. ಕುಮಾರಸ್ವಾಮಿ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಆದಿ ಚುಂಚನಗಿರಿ ಶ್ರೀಗಳೇ ಮಾತನಾಡಿದ್ರು, ಈ ಒಕ್ಕಲಿಗ ನಾಯಕರು ಮಾತನಾಡಿಲ್ಲ. ಸದ್ಯ ಒಕ್ಕಲಿಗ ಅಸ್ತ್ರವನ್ನೇ ಪ್ರಬಲವಾಗಿ ಬಳಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡಿಕೊಂಡಿದೆ. ಅಲ್ಲದೆ ಹಳೆ ಮೈಸೂರಿನಲ್ಲಿ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಅಸ್ತ್ರವಾಗಿ ಬಳಸಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿಕೊಳ್ತಿದೆ. ಈ ಪಾಲಿಟಿಕ್ಸ್ ಇನ್ನು ಅದೆಲ್ಲಿಗೆ ಹೋಗ್ಮುಟ್ಟುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜಕೀಯವಾಗಿ ಅಂತೂ ಮುನಿರತ್ನ ಪ್ರಕರಣ ಕಾಂಗ್ರೆಸ್ ಪಾಲಿಗೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಮುನಿರತ್ನ ಅವ್ರ ಮುಂದಿರೋ ದಾರಿ ಏನು ಗಮನಿಸ್ತಾ ಹೋಗೋಣ. ಜಾತಿ ನಿಂದನೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ, ಆದರೂ ಕೂಡ ಸಂಕಷ್ಟ ಮುಂದುವರೆದಿದೆ. ಅತ್ಯಾಚಾರ ಕೇಸ್ನಲ್ಲಿ ಶಾಸಕ ಮುನಿರತ್ನ ಮತ್ತೊಮ್ಮೆ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಇವತ್ತು ವೈದ್ಯಕೀಯ ತಪಾಸಣೆ ಕೂಡ ಆಗಿದೆ. ಇಷ್ಟೆಲ್ಲದರ ನಡುವೆ ಶಾಸಕರನ್ನ ಕಸ್ಟಡಿಗೆ ಪಡೆಯೋಕೆ ಕಗ್ಗಲೀಪುರ ಪೊಲೀಸರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮೊದಲು ಶಾಸಕ ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆದು ನಂತರದಲ್ಲಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಪ್ರತ್ಯೇಕವಾದ ವಿಚಾರಣೆಯನ್ನ ನಡೆಸಲಿದ್ದಾರೆ ಕಗ್ಗಲೀಪುರ ಪೊಲೀಸರು. ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರವಷ್ಟೇ ಜಾಮೀನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ. ಈ ಪ್ರಕರಣದಲ್ಲಿ ಈಗ ಹಳೆ ಪ್ರಕರಣದಲ್ಲಿ ಅಂದ್ರೆ ಮೊದಲು ರಿಜಿಸ್ಟರ್ ಆಗಿದ್ದ ಅಟ್ರಾಸಿಟಿ ಕೇಸ್ನಲ್ಲಿ ಜಾಮೀನು ಸಿಕ್ತು, ಆದರೆ ಅತ್ಯಾಚಾರ ಪ್ರಕರಣ ಗಂಭೀರವಾದ ಆರೋಪ ಇದೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ಳುವ ಆಪ್ಷನ್ ಇದೆ. ಆದರೆ ಸದ್ಯಕ್ಕೆ ಪೊಲೀಸರ ಪ್ಲಾನ್ ಅನ್ನ ಗಮನಿಸಿದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡೋ ಸಾಧ್ಯತೆ, ಅದಕ್ಕೆ ಮನವಿಯನ್ನ ಮಾಡೋದಿಲ್ಲ, ಬದಲಾಗಿ ಹೆಚ್ಚಿನ ವಿಚಾರಣೆಯನ್ನ ನಡೆಸಬೇಕು, ಹೀಗಾಗಿ ಕಸ್ಟಡಿಗೆ ಕೊಡಿ ಅಂತ ಹೇಳೇನೆ ಪೊಲೀಸರು ಮನವಿ ಮಾಡೋ ಸಾಧ್ಯತೆ ಇದೆ. ಕಸ್ಟಡಿ ಅವಧಿ ಮುಗಿದ ನಂತರವಷ್ಟೇ ಅರ್ಜಿ ಸಲ್ಲಿಕೆಗೆ ಅವಕಾಶ. ಇದರ ಜೊತೆಗೆ ಬೇರೆ ಕೇಸ್ ದಾಖಲಾಗುವ ಆತಂಕ ಕೂಡ ತಪ್ಪಿಲ್ಲ. ಒಂದಾದ ನಂತರದಲ್ಲಿ ಒಂದು ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಇನ್ಫ್ಯಾಕ್ಟ್ ದೂರುದಾರರೇ ಹೇಳ್ತಾ ಇರೋ ಪ್ರಕಾರ, ಈ ಅಟ್ರಾಸಿಟಿ ಕೇಸ್ನಲ್ಲಿ ಯಾರು ದೂರನ್ನ ಹಾಕಿದ್ರು ಅವರೇ ಹೇಳ್ತಿರುವ ಪ್ರಕಾರ ಮುನಿರತ್ನ ಅವರ ವಿರುದ್ಧವಾಗಿ ಇನ್ನಷ್ಟು ಸಾಕ್ಷ್ಯಾಧಾರಗಳಿದೆ. ಹಾಗಾಗೇನೆ ಮತ್ತಷ್ಟು ಕೇಸ್ಗಳೇನಾದರೂ ದಾಖಲಾಗುತ್ತಾ ಅನ್ನೋ ಆತಂಕ ಕೂಡ ಮುನಿರತ್ನ ಅವರಿಗೆ ಕಾಡ್ತಲೇ ಇದೆ. ನಿರೀಕ್ಷಣಾ ಜಾಮೀನು ಪಡೆಯೋದು ಕೂಡ ಅನಿವಾರ್ಯ ಆಗಿದೆ. ಈ ಮಧ್ಯೆ ಮುನಿರತ್ನ ಅವರ ಹಿಂದೆ ಬಂಡೆ ಕೈವಾಡ ಇದೆ. ಮುನಿರತ್ನ ಅವರು ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ಎರಡೆರಡು ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇರೋದ್ರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಇದೆ ಅಂತ ಹೇಳಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾದ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ವಿಜಯೇಂದ್ರ ಅವರ ಆರೋಪ ಈ ರೀತಿ.